ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಈ ಬಾರಿ ಚಟುವಟಿಕೆಗಳು ಗರಿಗೆದರ್ತಾ ಇರೋದರ ಕಾರಣ ಏನು ಅಂತ ಕೇಳಿದ್ರೆ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ. ಸಂಪುಟ ರಚನೆ ಆಗೋಗಿದೆ, ಸಂಪುಟ ವಿಸ್ತರಣೆ ಆಗಬೇಕು. ಇವತ್ತು ಅಥವಾ ನಾಳೆಯೊಳಗೆ ಸಿಎಂ ಡಿಕೆ ಶಿವಕುಮಾರ್ಗೆ ದೆಹಲಿಯಿಂದ ಬುಲಾವ್ ಬರಬಹುದು. ರಾಹುಲ್ ಗಾಂಧಿ ಸಂದೇಶಕ್ಕೋಸ್ಕರ ಸಿಎಂ ಕಾಯ್ತಾ ಇದ್ದಾರೆ. ಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯಗೆ ಬುಲಾವ್ ಬರೋ ಸಾಧ್ಯತೆ ಇದೆ. ಇಬ್ಬರನ್ನು ಗಣನೆಗೆ ತೆಗೆದುಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಆಲೋಚನೆ ಸಹಜವಾಗಿ ಹೈಕಮಾಂಡ್ಗಿದೆ. ಸೊ ಏನು ಡೇಟ್ಸ್ ಒಳಗಡೆ ಆಗ್ಬೋದು ಅಂತ ಕೇಳಿದ್ರೆ ಜುಲೈ 20ರ ಒಳಗೆ ಸಂಪುಟ ವಿಸ್ತರಣೆಗೆ ಸಿಎಂಗೆ ಆಸಕ್ತಿ ಇದೆ. ಆಷಾಢ ಮಾಸ ಇರಲಿ, ಏನಾದರೂ ಇರಲಿ, ಅಧಿಕಾರ ಹಂಚಿಕೆಯಾಗಿ ಸುಗಮವಾಗಿ ಆಡಳಿತ ನಡೀಲಿ ಅನ್ನೋದು ಬಯಕೆ. ಯಾಕಂದರೆ ಒಬ್ಬೊಬ್ಬರು ಸಚಿವರ ಮೇಲೆ 4-5 ಖಾತೆಗಳ ಹೆಚ್ಚುವರಿ ಜವಾಬ್ದಾರಿ ಇದೆ. ಆಮೇಲೆ ಕೆಲವರಿಗೆ ಕೊಟ್ಟ ಖಾತೆ ಸರಿ ಇಲ್ಲ, ಕಾರ್ ಚೆನ್ನಾಗಿದೆ, ಕಾರಿನ ಇಂಜಿನ್ ಒಂದು ಕೆಟ್ಟೋಗಿದೆಯಲ್ಲ ಅಂತ ಕೆಲವ್ರದ್ದು ವಾದ. ಅರ್ಧಂಬರ್ಧ ಖಾತೆ ಕೊಟ್ಟಿದ್ದಾರೆ, ಚೌಚೌ ಖಾತೆ ಕೊಟ್ಟಿದ್ದಾರೆ ಅನ್ನೋದು ಕೆಲವ್ರದ್ದು ವಾದ. ಹೀಗಾಗಿ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಕಂಪ್ಲೇಂಟ್ಗಳನ್ನು ಕೂಡ, ಕನ್ಸರ್ನ್ಸನ್ನು ಕೂಡ ತೆಗೆದುಕೊಳ್ಬಹುದು, ಬೇಗ ಆಗಿಬಿಡಲಿ ಅನ್ನೋದು ಕೆಲವರು ವಾದ. ಹಾಗಾದರೆ ಮುಖ್ಯವಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಸರ್ಕಸ್ ಅಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲರ ಜೊತೆಗೂ ಚೆನ್ನಾಗಿರುವಂತಹ ಪ್ರಯತ್ನವನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾಡ್ತಿದ್ದಾರೆ. 2-3 ದಿನದ ಒಳಗೆ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದ ಸಂಪುಟ ನೋಡಬಹುದು ನಾವು ಅನ್ನೋ ಚರ್ಚೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ ನಡುವೆ ಇವತ್ತು ಈ ವಿಚಾರವಾಗಿ ಒಂದು ರೌಂಡ್ ಡಿಸ್ಕಷನ್ ಆಗುತ್ತೆ ಅಂತ. ಹೈಕಮಾಂಡ್ ಮಟ್ಟದ ಮಾತುಕತೆಯ ಬಳಿಕ ರಾಜ್ಯ ನಾಯಕರಿಗೆ ಬನ್ನಿ ನೀವು ಅಂತ ಕರಿಬಹುದು. ಇವತ್ತು ಅಥವಾ ನಾಳೆ ಹೈಕಮಾಂಡ್ನಿಂದ ಬುಲಾವ್ ಸಿಗೋ ಸಾಧ್ಯತೆ ಇದೆ. ರೆಡಿ ಇದ್ದೀವಿ, ನೀವು ಬನ್ನಿ, ನಿಮ್ಮ ಲಿಸ್ಟ್ ಜೊತೆಗೆ ನಮ್ಮದು ಒಂದು ಲಿಸ್ಟ್ ಇದೆ, ಕೂತ್ಕೊಂಡು ಅಳೆದು ತೂಗಿ ಜರಡಿ ಹಿಡಿದು ಯಾರನ್ನ ಒಳಗೆ ಬಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ. ಸಂಪುಟದ ಸ್ವರೂಪ ಹೇಗೆ ಅಂತ ನೋಡಿ. ಹೊಸತನ ಬೇಕು ಅಂತ ಹೇಳಿದ್ರೆ ಒಂದು ಬಸ್ಸು ಚಾಲಕ ಬದಲಾಗ್ಬಿಟ್ರೆ ಏನು ಹೊಸತನ ಬರಲ್ಲ ಬಸ್ಸಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಂಪುಟ ವಿಸ್ತರಣೆಯ ಕನಸು ಕಾಣ್ತಾ ಇರುವಂತಹ ಅನೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕನಸು ಈಡೇರೋ ಸಾಧ್ಯತೆ ಎಷ್ಟು, ಯಾವಾಗ? ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಹೇಳಿದ ಪ್ರಕಾರ ಆದಷ್ಟು ಶೀಘ್ರವಾಗಿ ನಾವು ಸಂಪುಟವನ್ನು ವಿಸ್ತರಣೆ ಮಾಡ್ತೀವಿ ಅನ್ನುವಂಥದ್ದು. ಸಹಜವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳ ಮೇಲೆ ಸುಮಾರು 10-15 ದಿನ ಕಳೀತಾ ಇದೆ. ಹಾಗಾಗಿ ಒಂದು ರೀತಿಯ ಆಡಳಿತದ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಇರುತ್ತೆ. ಹಾಗಾಗಿ ಇರುವಂಥ ಇಲಾಖೆಗಳನ್ನು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಹಂಚಿಕೊಟ್ರೆ ಸಹಜವಾಗಿ ಅವ್ರ ಮೇಲಿನ ಒಂದಷ್ಟು ಭಾರವೂ ಕೂಡ ಕಡಿಮೆ ಆಗ್ಬೋದು. ಈ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆ ಮಧ್ಯದಲ್ಲಿ ಸಾಕಷ್ಟು ಶಾಸಕರಿಂದ ಒತ್ತಡ ಇದೆ. ಇರುವಂಥ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಂತೆ ಕಾಣಿಸ್ತಾ ಇದೆ. ತಾವು ಈ ಬಾರಿ ಸಚಿವರಾಗಲೇಬೇಕು ಅನ್ನುವಂಥ ಹಠಕ್ಕೆ ಅವರು ಬಿದ್ದಂತೆ ಕಾಣಿಸ್ತಾ ಇದೆ. ಇವೆಲ್ಲವನ್ನು ಸರಿದೂಗಿಸಬೇಕಾದ್ರೆ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ಟೇಕ್ ಆಫ್ ಮಾಡಬೇಕಾದ್ರೆ ಸಹಜವಾಗಿ ಎಲ್ಲ ಖಾತೆಗಳನ್ನು ಕೂಡ ಹಂಚಿಕೆ ಮಾಡಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ರಚನೆ ಮಾಡ್ಕೊಳ್ಬೇಕಂತ ಒಂದು ರೀತಿಯ ಒತ್ತಡ ಕೂಡ ಮುಖ್ಯಮಂತ್ರಿಗಳ ಮೇಲೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ದೂರವಾಣಿ ಮೂಲಕ ಮಾಡಿದರೆ ಅನ್ನುವಂಥದ್ದು. ಬಹುತೇಕ ಈ ವಾರದ ಅಂತ್ಯದೊಳಗಾಗಿ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಒಂದು ಸಂಪೂರ್ಣವಾದ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ. ವಿದೇಶಿ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿರೋ ಹಿನ್ನೆಲೆಯಲ್ಲಿ ಮತ್ತು ನಿನ್ನೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಿಂದ ದೆಹಲಿಗೆ ಕೂಡ ತಲುಪಿರುವ ಕಾರಣ ಇವತ್ತು ಒಂದು ಸುತ್ತಿನ ಮಾತುಕತೆ ಅವರ ನಡುವೆ ನಡೀಬಹುದು ಅನ್ನುವಂಥದ್ದು. ಅವರಿಬ್ಬರು ಮಾತುಕತೆ ನಡೆದ ನಂತರದಲ್ಲಿ ರಾಜ್ಯ ನಾಯಕರಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಆಹ್ವಾನಿಸಬಹುದು. 3 ಜನರ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನವನ್ನು ಪ್ರಕಟಿಸುವಂತ ಸಾಧ್ಯತೆ ಇರೋದ್ರಿಂದ ಇನ್ನು 1 ವಾರದ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆಯ ಕಾರ್ಯವನ್ನು ಅಂತ್ಯಗೊಳ್ಳ ಅಥವಾ ಮಾಡಿ ಮುಗಿಸುವಂತಹ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮುಂದಾದಂತೆ ಕಾಣಿಸ್ತಾ ಇದೆ. ಮಮತಾ.